ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಲ್ ಅನ್ನುವಂತಹ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ 3 ವಿಡಿಯೋದಲ್ಲಿ ನಾವು ಸೆಲ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಡಿಸ್ಕವರಿ ಆಫ್ ಸೆಲ್, ಓವರ್ವ್ಯೂ ಆಫ್ ಸೆಲ್, ಆಮೇಲೆ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ಲನ್ನು ಡೀಟೇಲ್ ಆಗಿ ನಾವು ಸ್ಟ್ರಕ್ಚರ್ ತೊಗೊಂಡು ಅದನ್ನು ಸ್ಟಡಿ ಮಾಡಿದ್ದಾಯಿತು. NCERT ಬುಕ್ ತೊಗೊಂಡ್ರೆ ಅಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ ಅದರದ್ದು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಕೊಟ್ಬಿಟ್ಟಿದ್ದಾರೆ. ಬಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಈ ಕಾನ್ಸೆಪ್ಟ್ ಮೇಲೆ ಒಂದು ಅಥವಾ 2 ಬಾರಿ ನೀಟ್ನಲ್ಲೂ ಕೂಡ ಕ್ವಶನ್ ಕೇಳಿದ್ದಾರೆ. ಸೊ ಬೆಟರ್ ಐ ಥಾಟ್ ಇದನ್ನು ಇಲ್ಲೇ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡೋಣ ಅಂತ. ಸೊ ವಾಟ್ ಈಸ್ ದಿಸ್ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ? ಸೊ ನಾವು ಬ್ಯಾಕ್ಟೀರಿಯಾ ಅಂತಂದರೆ ಇಟ್ ಈಸ್ ಅ ಪ್ರೋಕ್ಯಾರಿಯೋಟಿಕ್ ಸೆಲ್, ಹೌದಾ? ಅಲ್ಲಿ ಸೈಟೋಪ್ಲಾಸಮ್ ಇರುತ್ತೆ, ಸೆಲ್ ಮೆಂಬ್ರೇನ್ ಇರುತ್ತೆ, ಸೆಲ್ ವಾಲ್ ಇರುತ್ತೆ. ಸೆಲ್ ವಾಲ್ ವಿಚ್ ಈಸ್ ಕಂಪೋಸ್ಡ್ ಆಫ್ ಪೆಪ್ಟೈಡೋಗ್ಲೈಕೇನ್. ಇದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಆ್ಯಂಡ್ ಯೂಶ್ವಲಿ ವೆನ್ ಎವರ್ ವಿ ಟಾಕ್ ಅಬೌಟ್ ದ ಬ್ಯಾಕ್ಟೀರಿಯಾ ವಿ ಸೇ ದ್ಯಾಟ್ ದೆರ್ ಆರ್ 2 types of bacteria, gram positive bacteria and gram negative bacteria. So what is that major thing based on which we can differentiate which one is positive and which one is negative? And the answer is this positive strain and negative strain is mainly based on the cell wall constituent. ಸೊ ನೆನ್ಪಿಟ್ಕೊಳ್ಳಿ, ಗ್ರಾಮ್ ಪಾಸಿಟಿವ್ ಮತ್ತು ನೆಗೆಟಿವ್ ಯಾಕೆ ಬಂತು ಅಂತಂದರೆ ಅಲ್ಲಿ ಸೆಲ್ ಮೆಂಬ್ರೇನ್ ಡಿಫ್ರೆನ್ಸ್ ಇಲ್ಲ, ಎರಡರಲ್ಲೂ ಒಂದೇ ರೀತಿಯಾದಂತಹ ಸೆಲ್ ಮೆಂಬ್ರೇನ್ ಇದೆ. ಡಿಫ್ರೆಂಟ್ ಸೆಲ್ ಬಂತು ಅಂತಂದರೆ ಸೆಲ್ ವಾಲ್ನಲ್ಲಿ. ಸೊ ಸೆಲ್ ವಾಲ್ ಹೇಗೆ ಚೇಂಜ್ ಆಗಿದ್ದಕ್ಕೆ 2 ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಇದ್ದಾವೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡೋಣ, ಸರಿನಾ? ನಾವು ಫಸ್ಟ್ ವಿ ವಿಲ್ ಟೇಕ್ ದ ಪಾಸಿಟಿವ್ ಬ್ಯಾಕ್ಟೀರಿಯಾ ಆ್ಯಂಡ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಜಸ್ಟ್ ಸೆಲ್ ವಾಲ್ ಡಯಾಗ್ರಾಮ್ ನೋಡೋಣ. ಸೊ now this is positive bacteria, okay, and this is the negative bacteria, right? ಸೊ ಇದ್ರ ಒಳಗೆ ಫಸ್ಟ್ ಲೇಯರ್ ಯಾವುದು? ಸೆಲ್ ಅಂತಂದರೆ ಅದರ ಬಾರ್ಡರು. ದಿಸ್ ಈಸ್ ದ ಸೆಲ್ ಮೆಂಬ್ರೇನ್, ಹೌದಾ? ಸೆಲ್ ಮೆಂಬ್ರೇನ್ ಹೊರಗಡೆ ಏನಿರುತ್ತೆ? ಸೆಲ್ ವಾಲ್ ಇರುತ್ತೆ. ಸೊ ಇಫ್ ಯು ಡ್ರಾ ದ ಸೆಲ್ ವಾಲ್ ಲೇಯರ್, now this cell wall, see this is the cell wall, okay. Now this cell wall is composed of peptidoglycan. So this is positive bacteria and this is gram negative bacteria. So ನೀವು ಲೇಬಲಿಂಗ್ ಮಾಡಿದರೆ ಇಲ್ಲೇನಿದೆ, ಪಾಸಿಟಿವ್ ಬ್ಯಾಕ್ಟೀರಿಯಾದಲ್ಲಿ ಒಳಗಡೆ ಇರುವಂತಹದ್ದು ಏನು? ಇದು ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್. ಈ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್, ಪ್ಲಾಸ್ಮಾ ಲೆಮಾ ಅಂತಂದರೆ ಇದನ್ನು ನಾವು ಫಾಸ್ಫೋಲಿಪಿಡ್ ಬೈಲೇಯರ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆ್ಯಸ್ ಅ ಫಾಸ್ಫೋಲಿಪಿಡ್ ಬೈಲೇಯರ್. ಅಂದರೆ ಒಂದು ಸೆಲ್ ಮೆಂಬ್ರೇನ್ನಲ್ಲಿ 2 ಲಿಪಿಡ್ ಲೇಯರ್ಗಳು ಅರೇಂಜ್ ಆಗಿರ್ತವೆ. ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿತೀವಿ. ಇದ್ರ ಹೊರಗಡೆ ಏನು ಸೆಲ್ ವಾಲ್ ಇದೆಯಲ್ಲ, ನಾವು ದಿಸ್ ಈಸ್ ದ ಸೆಲ್ ವಾಲ್. What it is composed of? Cell wall is composed of peptidoglycan. ಸರಿನಾ? This is also called as murine. ಗೊತ್ತಾಗ್ತಿದೆಯಾ? ಸೊ ಸೆಲ್ ವಾಲ್ನಲ್ಲಿ ಪೆಪ್ಟೈಡೋಗ್ಲೈಕನ್ ಇದೆ. ಪೆಪ್ಟೈಡೋಗ್ಲೈಕನ್ ಹೆಂಗಿರುತ್ತೆ ಅಂತಂದರೆ, ಇದು ಒಂದು ಸೆಲ್ ಪ್ಲಾಸ್ಮಾ ಮೆಂಬ್ರೇನ್ ಆಯಿತು ಅಂತಂದರೆ ಹೊರಗಡೆ ಈ ಪೆಪ್ಟೈಡೋಗ್ಲೈಕನ್ನದ್ದು ಸಾಕಷ್ಟು ಚೈನ್ ಲೈಕ್ ಸ್ಟ್ರಕ್ಚರ್ಸ್ ಅರೇಂಜ್ ಆಗಿರ್ತವೆ. ಸೊ ಈ ರೀತಿಯಾಗಿ ಪೆಪ್ಟೈಡೋಗ್ಲೈಕನ್ ಲೇಯರ್ಸು ಹೀಗೆ ಅರೇಂಜ್ ಆಗಿರ್ತವೆ. ಇದು ಫುಲ್ ಸ್ಟ್ರಕ್ಚರ್ ಏನು? ಇದು ಥಿಕ್ನೆಸ್ ಬ್ಲೂ ಕಲರ್ದು, ಇದು ಪೂರ್ತಿ ಸೆಲ್ ವಾಲ್ ಆಯಿತು, ಓಕೆ. ಇದೆಲ್ಲಿ ನಾವು ಪಾಸಿಟಿವ್ನಲ್ಲಿ ನೋಡ್ತಾ ಇದ್ದೀವಿ. ಅದೇ ನೀವು ನೆಗೆಟಿವ್ ಬಂದ್ರಿ ಅಂತಂದರೆ, ಪ್ಲಾಸ್ಮಾ ಮೆಂಬ್ರೇನ್ ಆಲ್ರೆಡಿ ಡ್ರಾ ಮಾಡಿದ್ದೀವಿ. ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಸೆಲ್ ಮೆಂಬ್ರೇನ್ ಹೊರಗಡೆ ಏನಿರಬೇಕು? ಸೆಲ್ ವಾಲ್ ಇರಬೇಕು. ಸೊ ಇಲ್ಲಿ ಸೆಲ್ ವಾಲ್ ಹೆಂಗಿರುತ್ತೆ ಅಂತಂದರೆ, ನಾವು ಚೆಕ್ ದಿಸ್ ಡೈಗ್ರಾಮ್. ಮೇಲ್ಗಡೆದಕ್ಕೆ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ಡೈಗ್ರಾಮ್ ನೋಡಿ ಇಮ್ಯಾಜಿನ್ ಮಾಡಿ. Now this is the cell wall in case of gram negative bacteria. What is the difference that you can make out by seeing the diagram? ಇಲ್ಲಿ ಏನು ಸೆಲ್ ವಾಲ್ ಇದೆಯಲ್ಲ ಅದು ಫುಲ್ ಥಿಕ್ ಆಗಿದೆ. ಅಂದರೆ ಮೆನಿ ಲೇಯರ್ಸ್ ಆಫ್ ಪೆಪ್ಟೈಡೋಗ್ಲೈಕೇನ್ಸ್ ಯು ಕ್ಯಾನ್ ಸಿ ಹಿಯರ್. ವೇರ್ ಇನ್ ಕೇಸ್ ಆಫ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ 1 or 2 ಲೇಯರ್ಸ್ ಕಂಪ್ಯಾರಿಸಮ್ ಐ ಆಮ್ ಜಸ್ಟ್ ಟೆಲ್ಲಿಂಗ್. ಇಲ್ಲಿ 10 ಲೇಯರ್ 10 ಚೈನ್ ಅರೇಂಜ್ ಆಗಿದ್ದು ಅಂತಂದರೆ ಇಲ್ಲಿ 1 or 2 ಪೆಪ್ಟೈಡೋಗ್ಲೈಕನ್ ಚೈನ್ಸು ಅರೇಂಜ್ ಆಗಿರ್ತವೆ, ರೈಟ್? ಸೊ ಲೇಬ್ಲಿಂಗ್ ಕೊಡೋಣ. ಸೊ ಇಲ್ಲೇನಿದೆ? ಒಳಗಡೆ ಇರೋದೇನಿದು? ಸೆಲ್ ಮೆಂಬ್ರೇನ್, ಹೌದಾ? ನಾವು ದಿಸ್ ಈಸ್ ದ ಸೆಲ್
ಮೆಂಬ್ರೇನ್, ರೈಟ್. ಇದ್ರ ಹೊರಗಡೆ ಏನಿದೆ ಇದು, ದಿಸ್ ಈಸ್ ದ ಸೆಲ್ ವಾಲ್. ಓಕೆ, ಸೊ ಒಂದು ಡಿಫ್ರೆನ್ಸ್ ಏನಾಯಿತು, ಥಿಕ್ನೆಸ್ಸಲ್ಲೇ ಡಿಫ್ರೆನ್ಸ್ ಆಯಿತು. ಇನ್ ಕೇಸ್ ಆಫ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ದ ಸೆಲ್ ವಾಲ್ ಈಸ್ ವೆರಿ ಥಿಕ್, ಬಟ್ ಹಿಯರ್ ಇಟ್ ಈಸ್ ವೆರಿ ಥಿನ್. ಓಕೆ, ಸೆಕೆಂಡ್ ಡಿಫ್ರೆನ್ಸ್ ಅಂತಂದರೆ, ಇನ್ ಕೇಸ್ ಆಫ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಲಾಂಗ್ ವಿತ್ ದ ಪೆಪ್ಟೈಡೋಗ್ಲೈಕೇನ್ ಯು ವಿಲ್ ಗೆಟ್ ಅನದರ್ ಕೆಮಿಕಲ್ ಇಯರ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಥಿಕೋಯಿಕ್ ಆ್ಯಸಿಡ್. ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್, ಇದೇ ವರ್ಡ್ ಮೇಲೆ ನೀಟಲ್ಲಿ ಕ್ವಶನ್ ಬಂದಿರೋದು. ಥಿಕೋಯಿಕ್ ಆ್ಯಸಿಡ್, TIECHOIC, ಥಿಕೋಯಿಕ್ ಆ್ಯಸಿಡ್. ಬಟ್ ಇಲ್ಲಿ ಸೆಲ್ ವಾಲ್ನಲ್ಲಿ ಈ ಥಿಕೋಯಿಕ್ ಆ್ಯಸಿಡ್ ಅನ್ನುವಂತಹ ಲೇಯರ್ ಇರೋದಿಲ್ಲ. ಅದರ ಬದಲಿಗೆ ಏನಾಗುತ್ತೆ, ಇಲ್ಲೇನು ಒಳಗಡೆ ಸೆಲ್ ಮೆಂಬ್ರೇನ್ ಇದೆಯಲ್ಲ, ಸೆಲ್ ಮೆಂಬ್ರೇನ್ ಅಂದರೆ ನಾನು ಏನಂತ ಹೇಳಿದೆ, ಫಾಸ್ಫೋಲಿಪಿಡ್ ಬೈಲೇಯರ್ ಅಂತ ಹೇಳಿದೆ. ಅದೇ ರೀತಿಯಾದಂತಹ ಇನ್ನೊಂದು ಲೇಯರ್ ಇಲ್ಲಿರುತ್ತೆ. ಓಕೆ, ಸೆಲ್ ಮೆಂಬ್ರೇನ್ ಹೆಂಗಿರುತ್ತಲ್ಲ ಅದೇ ರೀತಿಯಾಗಿ ಇನ್ನೊಂದು ಲೇಯರು ಹೊರಗಡೆ ಇರುತ್ತೆ. ಈ ಹೊರಗಡೆ ಇರುವಂತಹ ಲೇಯರ್ ಮೇಲೆ ಅಗೇನ್ ಯು ವಿಲ್ ಗೆಟ್ one more layer. Now this layer is very very important here. Okay, now what is this layer? This layer is called as lipopolysaccharide. Okay, these are the chain like structures. So what do we call for this layer? It is called as lipopolysaccharide. Lipo, L-I-P-O, lipopolysaccharide. ಅರ್ಥ ಆಯ್ತಾ? ಸೊ ಸ್ಟ್ರಕ್ಚರಲ್ಲಿ ಹೆಂಗೆ ಡಿಫ್ರೆನ್ಸ್ ಆಯಿತು, ಇಲ್ಲಿ ಸೆಲ್ ವಾಲ್ ಥಿಕ್ ಆಗಿರುತ್ತೆ, ಪೆಪ್ಟೈಡೋಗ್ಲೈಕೇನ್ ಪ್ಲಸ್ ಥಿಕೋಯಿಕ್ ಆ್ಯಸಿಡ್ ಕೆಮಿಕಲಿ ಅದು ಕಂಪೋಸಿಷನ್ ಆಗಿರುತ್ತೆ. ಇಲ್ಲೇನಾಗುತ್ತೆ, ಸೆಲ್ ವಾಲ್ ತುಂಬ ಥಿನ್ ಆಗಿರುತ್ತೆ. ಓಕೆ, ಅಪಾರ್ಟ್ ಫ್ರಮ್ ದ ಪೆಪ್ಟೈಡೋಗ್ಲೈಕೇನ್ ಹೊರಗಡೆ ಇನ್ನೊಂದು ಸೆಲ್ ಮೆಂಬ್ರೇನ್ ಅಂತಾರೆ, ಇದನ್ನು ಔಟರ್ ಮೆಂಬ್ರೇನ್ ಅಂತ ಕರೀತಾರೆ. ಸೊ ದಿಸ್ ಲೇಯರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಔಟರ್ ಮೆಂಬ್ರೇನ್. ಔಟರ್ ಮೆಂಬ್ರೇನ್, ಈ ಔಟರ್ ಮೆಂಬ್ರೇನ್ ಹೊರಗಡೆ ಕೆಲವೊಂದು ಕೆಮಿಕಲ್ಸ್ ಈ ಥರ ಚೈನ್ ಥರ ಅರೇಂಜ್ ಆಗಿರುತ್ತೆ. ಆ ಲೇಯರ್ ಅರೇಂಜ್ ಆಗಿದೆಯಲ್ಲ, ಆ ಲೇಯರಿಗೆ ಅಂತ ಕರೀತಾರೆ ಲಿಪೋಪಾಲಿಸ್ಯಾಕರೈಡ್ ಅಂತ ಕರೀತಾರೆ. ಸೊ ಸ್ಟ್ರಕ್ಚರಲಿ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್. ನಾವು ವಾಟ್ ಈಸ್ ದಿಸ್ ಗ್ರಾಮ್ ಸ್ಟೇನಿಂಗ್? ನಾವು ಈ ಗ್ರಾಮ್ ಸ್ಟೇನಿಂಗ್ ಅಂತಂದರೆ ಇಟ್ ಈಸ್ ಅ ಟೆಕ್ನಿಕ್, ಒಂದು ಟೆಕ್ನಾಲಜಿ ಇದ್ದಂಗೆ. ಗ್ರಾಮ್ ಸ್ಟೇನಿಂಗ್ ಈಸ್ ಅ ಟೆಕ್ನಿಕ್ which is used to differentiate between gram positive bacteria and gram negative bacteria based on their cell wall composition. Are you getting? Gram staining, we'll write here, it is a technique. It is a technique used to differentiate. It is a technique used to differentiate bacteria. Okay, based on what? Cell membrane or cell wall? Based on cell wall. Cell wall ಕಾನ್ಸ್ಟಿಟ್ಯೂಯೆಂಟ್ಸ್. ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಅದು ಎದರಿಂದ ರಚನೆ ಆಗಲ್ಪಟ್ಟಿದೆ ಅದರ ಮೇಲೆ. ಇಲ್ಲಿ ಪೆಪ್ಟೈಡೋಗ್ಲೈಕೇನ್ ಪ್ಲಸ್ ಥಿಕೋಯಿಕ್ ಆ್ಯಸಿಡ್, ಇಲ್ಲಿ ಪೆಪ್ಟೈಡೋಗ್ಲೈಕೇನ್ ಪ್ಲಸ್ ಒನ್ ಮೋರ್ ಔಟರ್ ಮೆಂಬ್ರೇನ್ ಪ್ಲಸ್ ಲಿಪೋಪಾಲಿಸ್ಯಾಕರೈಡ್ ಅನ್ನುವಂತಹ ಒಂದು ಲೇಯರ್. ಓಕೆ, ಸೊ ಈ ಟೆಕ್ನಿಕನ್ನು ಯಾರು ಫಸ್ಟ್ ಟೈಮ್ ಕಂಡು ಹಿಡಿದ್ರು ಅಂತಂದರೆ, ಗ್ರಾಮ್ ಸ್ಟೇನಿಂಗ್ ವಾಸ್ ಡೆವಲಪ್ಡ್ ಬೈ ಹನ್ಸ್ ಕ್ರಿಶ್ಚಿಯನ್ ಗ್ರಾಮ್. ಹನ್ಸ್ ಕ್ರಿಶ್ಚಿಯನ್ ಗ್ರಾಮ್. ಸೊ ಗ್ರಾಮ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಈ ಟೆಕ್ನಾಲಜಿಯನ್ನು ಹೇಳಿಕೊಟ್ರು, ಈ ಒಂದು ಪ್ರೊಸೀಜರನ್ನು ಹೇಳಿಕೊಟ್ರು. ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಗ್ರಾಮ್ ಸ್ಟೇನಿಂಗ್. ಸೊ ಗ್ರಾಮ್ ಸ್ಟೇನಿಂಗ್ ಮೂಲಕ ನಾವು ಹೇಗೆ ಪಾಸಿಟಿವ್ ಬ್ಯಾಕ್ಟೀರಿಯಾ ಮತ್ತು ನೆಗೆಟಿವ್ ಬ್ಯಾಕ್ಟೀರಿಯಾನ ಡಿಫ್ರೆನ್ಷಿಯೇಟ್ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡಬಹುದು ಅಂತ ಕ್ವಿಕ್ಕಾಗಿ ಪ್ರೊಸೀಜರ್ ಕಲ್ತ್ಬಿಡೋಣ. ನಾವು ವಾಟ್ ಈಸ್ ದಿಸ್ ಗ್ರಾಮ್ ಸ್ಟೇನಿಂಗ್? ಸೊ ಈ ಗ್ರಾಮ್ ಸ್ಟೇನಿಂಗ್ ಪ್ರೊಸೀಜರ್ ಅರ್ಥ ಆಗಲಿಕ್ಕೆ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್, ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. Now here we'll take positive bacteria and this side we'll take negative bacteria. Okay, ಬ್ಯಾಕ್ಟೀರಿಯಾನ ನಾವು ಸ್ಯಾಂಪಲ್ ಹೆಂಗೆ ತೊಗೋತಿದ್ವಿ ಅಂತಂದರೆ, ಇಲ್ಲೊಂದು ಸ್ಲೈಡ್ ತೊಗೊಳ್ಳಿ. ಸ್ಲೈಡ್ ಅಂದರೆ ಗ್ಲಾಸಿಂದೊಂದು ಪೀಸು. ಓಕೆ, ನೀವು ಹೈಯರ್ ಸ್ಟಡಿ ಮಾಡಬೇಕಾದ್ರೆ ಈ ಸ್ಲೈಡನ್ನು ತುಂಬ ಉಪಯೋಗಿಸ್ತೀರ. ಸೆಕ್ಷನ್ ತೊಗೊಂಡ್ರೆ ಪ್ಲ್ಯಾಂಟ್ಸದ್ದು ಅಥವಾ ಯಾವುದಾದ್ರೂ ಒಂದು ಎನಿಮಲ್ ಟಿಶ್ಯೂ ನೋಡಬೇಕಂದ್ರೆ ಅದನ್ನು ಈ ಸ್ಲೈಡ್ ಮೇಲೆ ಇಟ್ಟು ನೋಡ್ತೀವಿ, ಹೌದಾ? ಸೊ ಇಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಸನ್ನು ತಗೊಳ್ಳಿ. These are the positive bacteria and here you take the negative bacteria. Okay, ಸೊ ಇಲ್ಲಿ ಎರಡು ಸ್ಲೈಡ್ ತಗೊಂಡು ಎರಡು ಸ್ಯಾಂಪಲನ್ನು ಬಿಟ್ಟಿದ್ದೀರಾ. ಇದರಲ್ಲಿ ಪಾಸಿಟಿವ್ ಬ್ಯಾಕ್ಟೀರಿಯಾ ಸ್ಯಾಂಪಲ್ ಹಾಕಿದ್ರಿ, ಇದರಲ್ಲಿ ನೆಗೆಟಿವ್ ಬ್ಯಾಕ್ಟೀರಿಯಾ ಸ್ಯಾಂಪಲ್ ಹಾಕಿದ್ರಿ.
ಇದೇನು ಸ್ಯಾಂಪಲ್ ಹಾಕಿದ್ದೀರಲ್ಲ ಅದು ಆ ಸ್ಲೈಡಿಗೆ ಅಂಟ್ಕೋಬೇಕು. ಯಾಕಂದರೆ ನಾವು ಮುಂದೆ ಏನೇ ಪ್ರೊಸೀಜರ್ ಮಾಡಿದ್ರೂ ಈ ಬ್ಯಾಕ್ಟೀರಿಯಾಗಳು ಸ್ಲೈಡಿಂದ ಅವು ಜಾರ್ಕೊಂಡು ಹೋಗ್ಬಿಡಬಾರ್ದು, ಹೌದಾ? ಸೊ ಇದನ್ನು ಜಸ್ಟ್ ಸ್ಲೈಟಾಗಿ ನೀವು ಹೀಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಸ್ಲೈಟ್ಲಿ ಹೀಟ್ ದ ಸ್ಲೈಡ್ಸ್, ಅಂದರೆ ಅದು ಫಿಕ್ಸೇಷನ್ ಆಗುತ್ತೆ. ಇದಕ್ಕೆ ನಾವು ಫಿಕ್ಸೇಷನ್ ಅಂತ ಕರೀತಾರೆ. ಫಿಕ್ಸೇಷನ್ ಅಂತಂದರೆ ಯು ಹ್ಯಾವ್ ಟು ಫಿಕ್ಸ್ ದ ಸ್ಯಾಂಪಲ್ ಆನ್ ದ ಸ್ಲೈಡ್. ಸೆಕೆಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್ ಏನು ಅಂತಂದರೆ, ಹಿಯರ್ ಯು ಹ್ಯಾವ್ ಟು ಯೂಸ್ ದ ಗ್ರಾಮ್ ಸ್ಟೇನಿಂಗ್. ಗ್ರಾಮ್ ಸ್ಟೇನಿಂಗ್ ಅದರಲ್ಲಿ ಯಾವ ಒಂದು ಲಿಕ್ವಿಡನ್ನು ನಾವು ಸ್ಟೇನನ್ನು ಯೂಸ್ ಮಾಡ್ತೀವಿ. ಸ್ಟೇನ್ ಅಂದರೆ ಗೊತ್ತಲ್ಲ, ಯೂಶ್ವಲಿ ಸ್ಟೇನ್ ಅಂದರೆ ಕಲೆ ಅಂತ ಹೇಳ್ತೀವಿ ನಾವು. ಬಟ್ಟೆ ಮೇಲೆ ಯಾವುದೋ ಒಂದು ಕಲರದ್ದು ಕಲೆ ಹತ್ತು ಅಂದರೆ ಅದನ್ನು ನಾವು ಸ್ಟೇನ್ ಅಂತ ಕರಿತೀವಿ. ಇಲ್ಲಿ ಸ್ಟೇನ್ ಅಂದರೆ ಏನು? ಒಂದು ಲಿಕ್ವಿಡ್, ಕಲರ್ ಇರುವಂತಹ ಒಂದು ಲಿಕ್ವಿಡ್ ಅಂತ ಅರ್ಥ. ಸೊ ನೀವು ಫಿಕ್ಸೇಷನ್ ಆದಮೇಲೆ, ಇವೆರಡೂ ಬ್ಯಾಕ್ಟೀರಿಯಾ ಫಿಕ್ಸ್ ಆದಮೇಲೆ ಯು ಹ್ಯಾವ್ ಟು ಯೂಸ್ ಒನ್ ಸ್ಟೇನ್, ಆ್ಯಂಡ್ ದ ಸ್ಟೇನ್ ವಿಚ್ ಈಸ್ ಯೂಸ್ಡ್ ಇನ್ ಗ್ರಾಮ್ ಸ್ಟೇನಿಂಗ್ ಟೆಕ್ನಿಕ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ರಿಸ್ಟಲ್ ವಾಯ್ಲೆಟ್. ರಿಮೆಂಬರ್ ದಿಸ್, ಕ್ರಿಸ್ಟಲ್ ವಾಯ್ಲೆಟ್. ಸೊ ಕ್ರಿಸ್ಟಲ್ ವಾಯ್ಲೆಟ್ ಅನ್ನುವಂತಹ ಒಂದು ಲಿಕ್ವಿಡನ್ನು ನೀವಿಲ್ಲಿ ಹಾಕ್ತಾ ಇದ್ದೀರಾ. ಸೊ ಕ್ರಿಸ್ಟಲ್ ವಾಯ್ಲೆಟ್ ಹಾಕಿದ ತಕ್ಷಣ ಇಲ್ಲೇನು ಬ್ಯಾಕ್ಟೀರಿಯಾ ಇದ್ದಾವಲ್ಲ, ನಾವು ಸಿ ದಿಸ್, ದೀಸ್ ಆರ್ ದ ಬ್ಯಾಕ್ಟೀರಿಯಾ ಸ್ಲೈಡ್ ಮೇಲೆ ಇದ್ದಾವೆ. ಓಕೆ, ಈ ಕ್ರಿಸ್ಟಲ್ ವಾಯ್ಲೆಟ್ ಹಾಕಿದ ತಕ್ಷಣ ಇದೇನು ಎರಡು ಸ್ಲೈಡ್ನಲ್ಲಿ ಬ್ಯಾಕ್ಟೀರಿಯಾ ಇದ್ದಾವಲ್ಲ, ದೇ ವಿಲ್ ಟರ್ನ್ ಪರ್ಪಲ್. ಜಸ್ಟ್ ಇಮ್ಯಾಜಿನ್, ದಿಸ್ ಈಸ್ ದ ಪರ್ಪಲ್ ಕಲರ್. ಓಕೆ, ಇವಾಗ ನಾವು ಯಾವುದಾದ್ರೂ ಒಂದು ಬಿಳಿ ಬಟ್ಟೆ ತೊಗೊಂಡು ಅದ್ರ ಮೇಲೆ ರೆಡ್ ಕಲರ್ ಡ್ರಾಪ್ ಹಾಕಿದರೆ, ಕಲರ್ ಹಾಕಿದರೆ ಅದು ರೆಡ್ ಆಗುತ್ತೆ, ಬ್ಲೂ ಹಾಕಿದರೆ ಅದು ಬ್ಲೂ ಆಗುತ್ತೆ, ಗ್ರೀನ್ ಹಾಕಿದರೆ ಗ್ರೀನ್ ಆಗುತ್ತೆ. ಅದೇ ರೀತಿ ಇಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಗೆ ನಾವು ಕ್ರಿಸ್ಟಲ್ ವಾಯ್ಲೆಟ್ ಡ್ರಾಪನ್ನು ಬಿಟ್ಟರೆ, ಒಂದು ಡ್ರಾಪ್ ಬಿಟ್ಟರೆ ಅದು ಫುಲ್ ಎರಡೂ ಸ್ಲೈಡ್ಗಳು ಪರ್ಪಲ್ ಆಗಿ ಕಾಣಿಸ್ತವೆ ಮೈಕ್ರೋಸ್ಕೋಪ್ನಲ್ಲಿ. ಓಕೆ, ಅದರ ಅರ್ಥ ಏನು? ಇಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಈ ಸ್ಟೇನನ್ನು ಹೀರ್ಕೊಂಡಿದ್ದಾವೆ ಅಂತ ಅರ್ಥ, ಅಬ್ಸಾರ್ವ್ ಮಾಡಿದ್ದಾವೆ ಅಂತ ಅರ್ಥ, ಹೌದಾ? ನೆಕ್ಸ್ಟ್ ಏನು ಮಾಡಿ, ಆ ಬ್ಯಾಕ್ಟೀರಿಯಾಗಳ ಒಳಗಡೆ ಹೋಗಿರುವಂತಹ ಏನು ಒಂದು ಸ್ಟೇನ್ ಇದೆಯಲ್ಲ, ಅದು ಜಾಸ್ತಿ ಗಟ್ಟಿಯಾಗಿ ಆ ಬ್ಯಾಕ್ಟೀರಿಯಾ ಸೆಲ್ನಲ್ಲೇ ಉಳಿಬೇಕು. ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಗ್ರಾಮ್ ಅಯೋಡಿನ್ ಅನ್ನುವಂತಹ ಇನ್ನೊಂದು ಲಿಕ್ವಿಡನ್ನು ಹಾಕ್ತಾರೆ, ಅಯೋಡಿನ್. ಓಕೆ, ಗ್ರಾಮ್ ಅಯೋಡಿನ್. ಸೊ ಗ್ರಾಮ್ ಅಯೋಡಿನ್ ಹಾಕಿದ ತಕ್ಷಣ ಏನಾಗುತ್ತೆ, ಇಲ್ಲಿರುವಂತಹ ಪರ್ಪಲ್ ಗ್ರಾಮ್ ಪಾಸಿಟಿವ್ನಲ್ಲಿ ಮತ್ತು ಗ್ರಾಮ್ ನೆಗೆಟಿವ್ನಲ್ಲಿರುವಂತಹ ಪರ್ಪಲ್ಸು ಇನ್ನೂ ಗಟ್ಟಿಯಾಗಿ, ಇನ್ನೂ ಸ್ಟ್ರಾಂಗ್ ಆಗಿ ಕಾಂಪ್ಲೆಕ್ಸ್ ಮೊಲಿಕ್ಯೂಲ್ಸನ್ನು ಫಾರ್ಮ್ ಮಾಡಿ ಅದು ಪರ್ಪಲ್ ಆಗೇ ಉಳಿಯುತ್ತೆ. ಓಕೆ, ದಿಸ್ ಈಸ್ ಆಲ್ಸೋ ಪರ್ಪಲ್. ಸೊ ನಮಗೆ ಈ ಸ್ಟೆಪ್ವರೆಗೂ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾನು ಪರ್ಪಲ್ ಕಾಣ್ತಿದೆ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾನು ಪರ್ಪಲ್ ಕಾಣಿಸ್ತಾ ಇದೆ, ಸರಿನಾ? ನೆಕ್ಸ್ಟ್ ಏನು ಮಾಡಿ, ಈ ಎರಡೂ ಸ್ಲೈಡ್ಗಳನ್ನು ಯು ಹ್ಯಾವ್ ಟು ರಿನ್ಸ್ ಆರ್ ಯು ಹ್ಯಾವ್ ಟು ವಾಶ್ ಇಟ್ ವಿತ್ ದ ಹೆಲ್ಪ್ ಆಫ್ ಅಸಿಟೋನ್ ಆರ್ ಆಲ್ಕೋಹಾಲ್. ಸೊ ನೆಕ್ಸ್ಟ್ ಏನು ಹಾಕಬೇಕು, ಅಸಿಟೋನ್ ಅಥವಾ ಆಲ್ಕೋಹಾಲಿಂದ ಹಾಕಿ. ಆಲ್ಕೋಹಾಲ್ HOL. ಸೊ ಸರ್ಪ್ರೈಸಿಂಗ್ಲಿ ಇಲ್ಲೇನಾಗ್ಬಿಡುತ್ತೆ, ಇಲ್ಲಿ ಪಾಸಿಟಿವ್ ಬ್ಯಾಕ್ಟೀರಿಯಾ ಇದ್ದಾವೆ, ರೈಟ್, ಆ್ಯಂಡ್ ಹಿಯರ್ ಯು ಹ್ಯಾವ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಈ ಆಲ್ಕೋಹಾಲಿಂದ ಈ ಎರಡೂ ಸೈಡ್ಗಳನ್ನು ರಿನ್ಸ್ ಮಾಡಿದ ತಕ್ಷಣ ಪಾಸಿಟಿವ್ ಬ್ಯಾಕ್ಟೀರಿಯಾ ಎಲ್ಲಿದ್ದಾವಲ್ಲ ಅಲ್ಲಿ ಪರ್ಪಲ್ ಕಲರ್ ಹಾಗೆ ಉಳಿದ್ಬಿಡುತ್ತೆ. ಬಟ್ ದಿಸ್ ನೆಗೆಟಿವ್ ಸ್ಲೈಡ್, ಈ ನೆಗೆಟಿವ್ ಬ್ಯಾಕ್ಟೀರಿಯಾ ಇರುವಂತಹ ಸ್ಲೈಡು ಫುಲ್ ಕಲರ್ಲೆಸ್ ಆಗಿಬಿಡುತ್ತೆ. ಓಕೆ, ದ್ಯಾಟ್ ಮೀನ್ಸ್ ವಾಟ್, ಇಲ್ಲಿರುವಂತಹ ಏನು ಪರ್ಪಲ್ ಕಲರ್ ಇತ್ತಲ್ಲ ಅದು ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗಿ ಪೂರ್ತಿ ಕಂಪ್ಲೀಟ್ ಆಗಿ ಅದು ವಾಶ್ ಆಗಿ ಹೋಗ್ಬಿಡ್ತು ಅಂತ ಅರ್ಥ. ಓಕೆ, ಸೊ ದೆನ್ ಹೌ ಟು ಮೇಕ್ ಔಟ್ ಇಲ್ಲಿರುವಂತಹ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಏನಾಯಿತು ಅಂತ ನಮ್ಗೆ ಗೊತ್ತಾಗಬೇಕು. ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಸ್ಯಾಫ್ರನಿನ್ ಅನ್ನುವಂತಹ ಒಂದು ಸ್ಟೇನನ್ನು ಯೂಸ್ ಮಾಡ್ತಾರೆ. ಸ್ಯಾಫ್ರನಿನ್, ಇದಕ್ಕೆ ಕೌಂಟರ್ ಸ್ಟೇನ್ ಅಂತಲೂ ಕರೀತಾರೆ, ಸ್ಯಾಫ್ರನಿನ್. ಸೊ ಸ್ಯಾಫ್ರನಿನ್ ಹಾಕಿದ ತಕ್ಷಣ ಸ್ಯಾಫ್ರನಿನ್ ಈಸ್ ಎ ಪಿಂಕ್ ಕಲರ್ ಸ್ಟೇನ್, ಪಿಂಕ್ ಕಲರ್ ಆಗಿರುತ್ತೆ. ಓಕೆ, ಸೊ ಈಗ ವೈಟ್ ಬಟ್ಟೆ, ಕಲರ್ಲೆಸ್ ಬಟ್ಟೆಗೆ ಪಿಂಕ್ ಹಾಕಿದರೆ ಅದು ಪಿಂಕ್ ತೊಗೋಬೇಕು. ಆಲ್ರೆಡಿ ಇಲ್ಲಿ ಪರ್ಪಲ್ ಇದೆ. ಓಕೆ, ನಾವು ಫಸ್ಟ್ ಲೆಟ್ ಮೀ ಡ್ರಾ ದ ಬ್ಯಾಕ್ಟೀರಿಯಾಸ್. ನಾವು ಹಿಯರ್ ಆರ್ ದ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಹಿಯರ್ ಆರ್ ದ ಗ್ರಾಮ್ ನೆಗೆಟಿವ್. ಗ್ರಾಮ್ ಪಾಸಿಟಿವ್ನಲ್ಲಿ ಆಲ್ರೆಡಿ ಇಲ್ಲೇ ಪರ್ಪಲ್ ಇತ್ತು, ರೈಟ್, ಪರ್ಪಲ್ ಹಾಗೆ ಉಳಿದಿತ್ತು. ಸೊ ಈ ಪರ್ಪಲ್ ಇರುವಂತಹ ಜಾಗಕ್ಕೆ ನೀವು ಪಿಂಕ್ ಕಲರ್ ಹಾಕಿದರೆ ಅಷ್ಟೇನೂ ಅಲ್ಲಿ ಡಿಫ್ರೆನ್ಸ್ ಆಗೋದಿಲ್ಲ. ಓಕೆ, ಇಟ್ ರಿಮೈನ್ಸ್ ಆಸ್ ಅ ಪರ್ಪಲ್ ಓನ್ಲಿ. ಇವಾಗ ನೀವು ಫುಲ್ ಪರ್ಪಲ್ ಮೇಲೆ ಜಸ್ಟ್ ಲೈಟ್ ಪಿಂಕ್ ಡ್ರಾಪ್ ಹಾಕಿದರೆ ಯಾವುದು ಹೈಲೈಟ್ ಆಗುತ್ತೆ, ಪರ್ಪಲ್ ಕಲರೇ ಹೈಲೈಟ್ ಆಗೋದು. ಬಟ್ ಇಲ್ಲೇನಾಯಿತು, ಇದೇನು ಕಲರ್ಲೆಸ್ ಇತ್ತಲ್ಲ, ಕಲರ್ಲೆಸ್ಸಿಗೆ ನೀವು ಪಿಂಕ್ ಹಾಕಿದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಇಲ್ಲಿ ಪಿಂಕ್ ಕಲರ್ ಆಗಿಬಿಡ್ತು.
Okay, are you getting this? So this is the procedure. So ನೀವು ಈ ಎಂಡಿಗೆ now you can differentiate the positive bacteria and negative bacteria. Ultimately negative bacteria pink color ಆಗಿ ಟರ್ನ್ ಅದು, but ultimately this positive bacteria they retained their stain. ಅಂದರೆ ಯಾವ ಸ್ಟೇನ್ ಅದು? crystal violet stain. Okay, this is the procedure that we have to follow in the Gram staining. ಇವಾಗ ಇಲ್ಲಿ ನಾನು ಸಪ್ರೇಟಾಗಿ ಗ್ರಾಮ್ ಪಾಸಿಟಿವ್ ಬೇರೆ ಸ್ಲೈಡು, ಗ್ರಾಮ್ ನೆಗೆಟಿವ್ ಬೇರೆ ಸ್ಲೈಡ್ ಅಂತ ತೊಗೊಂಡಿದ್ದೀನಿ. ಇನ್ ಕೇಸ್ ನೀವು ಫುಲ್ ಒಂದೇ ಒಂದು ಸ್ಲೈಡ್ ಮೇಲೆ ಬ್ಯಾಕ್ಟೀರಿಯಾ ಸ್ಯಾಂಪಲ್ ಹಾಕಿ ಅದರಲ್ಲಿ ಪಾಸಿಟಿವ್ ಇದಾವ ನೆಗೆಟಿವ್ ಇದಾವ ಅಂತ ಚೆಕ್ ಮಾಡೋಕ್ಕೆ ಈ ಪ್ರೊಸೀಜರ್ ಫಾಲೋ ಮಾಡಿದರೆ ಲಾಸ್ಟಿಗೆ ಪ್ರೊಸೀಜರ್ ಆದಮೇಲೆ ಇಲ್ಲಿ ಪರ್ಪಲ್ ಕಲರ್ ಏನಾದರೂ ಬ್ಯಾಕ್ಟೀರಿಯಾ ಇತ್ತು ಅಂದರೆ ದೇ ಆರ್ ದ ಪಾಸಿಟಿವ್ ಬ್ಯಾಕ್ಟೀರಿಯಾಸ್. ಪಿಂಕ್ ಕಲರ್ ಬ್ಯಾಕ್ಟೀರಿಯಾ ಕಾಣಿಸಿದ್ವು ಅಂತಂದರೆ ದೇ ಆರ್ ದ ನೆಗೆಟಿವ್ ಬ್ಯಾಕ್ಟೀರಿಯಾಸ್. ಓಕೆ, ಸೊ ಏನು ಕಲ್ತ್ವಿ? ಸೆಲ್ ವಾಲ್ ಹೆಂಗೆ ಡಿಫ್ರೆನ್ಷಿಯೇಟ್ ಇದೆ ಮತ್ತು ಗ್ರಾಮ್ ಸ್ಟೇನಿಂಗ್ ಪ್ರೊಸೀಜರ್ ಹೆಂಗಿದೆ ಅಂತ. ನಾವು ಲಾಸ್ಟಿಗೆ ಏನಾಗಬೇಕು, ಈ ಸ್ಟ್ರಕ್ಚರನ್ನು ಇಟ್ಕೊಂಡು ಈ ಪ್ರೊಸೀಜರಲ್ಲಿ ಯಾಕೆ ಇಲ್ಲಿ ಎರಡು ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಬಂದವು ಅಂದರೆ ಈ ಪ್ರೊಸೀಜರಿಗೆ ಮತ್ತು ಇಲ್ಲಿರುವಂತಹ ಡೈಗ್ರಾಮ್ಗೆ ಏನು ರಿಲೇಷನ್? ವೆರಿ ವೆರಿ ಸಿಂಪಲ್. ಇಲ್ಲೇನು ತೊಗೊಂಡಿದ್ದೀವಿ ನಾವು ಸಿ ಹಿಯರ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಇಲ್ಲಿದೆ, ಹೌದಾ? ಕೆಳಗಡೆ ಏನಿದೆ? ಸೆಲ್ ಮೆಂಬ್ರೇನ್ ಇದೆ. ಇಲ್ಲಿಯೂ ಕೂಡ ಸೆಲ್ ಮೆಂಬ್ರೇನ್ ಇದೆ. ಮೇಲ್ಗಡೆ ಏನಿದೆ? ಪೆಪ್ಟೈಡೋಗ್ಲೈಕೇನ್ ಲೇಯರ್ ಇಲ್ಲಿ. ದಿಸ್ ಈಸ್ ದ ಸೆಲ್ ವಾಲ್, ಥಿಕ್ ಆಗಿರುವಂತಹ ಸೆಲ್ ವಾಲ್. ಇಲ್ಲೇನಿದೆ? ಫುಲ್ ಥಿನ್ ಆಗಿರುವಂತಹ ಒಂದು ಸೆಲ್ ವಾಲ್ ಇದೆ, ಪೆಪ್ಟೈಡೋಗ್ಲೈಕೇನ್ ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಎಲ್ಲಿತ್ತು? ಪೆಪ್ಟೈಡೋಗ್ಲೈಕೇನ್ ಪ್ಲಸ್ ಇಲ್ಲಿ ಥಿಕೋಯಿಕ್ ಆ್ಯಸಿಡ್. ದೀಸ್ ಆರ್ ದ ಥಿಕೋಯಿಕ್ ಆ್ಯಸಿಡ್ಸ್. ಓಕೆ, ಬಟ್ ಇಲ್ಲಿ ಥಿಕೋಯಿಕ್ ಆ್ಯಸಿಡ್ಸ್ ಇರೋದಿಲ್ಲ. ಬದಲಿಗೆ ಇಲ್ಲೇನಿದೆ? ಇಲ್ಲಿರುವಂತಹ ಏನು ಸೆಲ್ ಮೆಂಬ್ರೇನ್ ಇದೆಯಲ್ಲ ಅದೇ ರೀತಿಯಾದಂತಹ ಇನ್ನೊಂದು ಮೆಂಬ್ರೇನ್ ಇಲ್ಲಿ ಕಾಣಿಸುತ್ತೆ. ಆಮೇಲೆ ಅದರ ಮೇಲ್ಗಡೆ ಏನಿದೆ? ಇಲ್ಲಿ ಲಿಪೋಪಾಲಿಸ್ಯಾಕರೈಡ್ಸ್ ಅನ್ನುವಂತಹ ಒಂದು ಕೆಮಿಕಲ್ ಇದೆ. ಸೊ ದೀಸ್ ಆರ್ ದ ಲಿಪೋಪಾಲಿಸ್ಯಾಕರೈಡ್ ಚೈನ್ಸ್. ಓಕೆ, ನಾವು ಆರ್ ಯು ಗೆಟಿಂಗ್ ದಿಸ್ ಸ್ಟ್ರಕ್ಚರ್? ಕೆಳಗಡೆ ಏನಿದೆ? ಬ್ಯಾಕ್ಟೀರಿಯಲ್ ಸೆಲ್ ಇದೆ. ನಾವು ಈ ಎರಡೂ ಸೆಲ್ಲಿಗೆ ನೀವು ಫಸ್ಟ್ ಏನು ಕ್ರಿಸ್ಟಲ್ ವಾಯ್ಲೆಟ್ ಹಾಕಿದಿರಲ್ಲ, ಕ್ರಿಸ್ಟಲ್ ವಾಯ್ಲೆಟ್ ಹಾಕಿದ ತಕ್ಷಣ ಈ ಸೆಲ್ ವಾಲನ್ನು ಕ್ರಾಸ್ ಮಾಡಿ ಇಲ್ಲಿ ಪೂರ್ತಿಯಾಗಿ ಅದು ಸ್ಟ್ರೇನು ಅಂಟ್ಕೊಂಡ್ಬಿಡ್ತು. ಇಲ್ಲಿ ಒಳಗಡೆ ಹೇಳ್ತಾ ಇರೋದು ಸೆಲ್ ವಾಲನ್ನು ಕ್ರಾಸ್ ಮಾಡಿ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಈ ಪೂರ್ತಿ ಕ್ರಿಸ್ಟಲ್ ವಾಯ್ಲೆಟು ಮತ್ತು ಈವನ್ ಅಯೋಡಿನ್ನು ಇದು ಇಲ್ಲೇ ಉಳಿದು ಪೂರ್ತಿಯಾಗಿ ನಿಮಗೆ ಪರ್ಪಲ್ ಆಗಿ ಇದು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ಟೀರಿಯಾ. ಬಟ್ ಇಲ್ಲೇನಾಗುತ್ತೆ? ಇಲ್ಲಿರುವಂತಹ ಏನು ಲಿಪೋಪಾಲಿಸ್ಯಾಕರೈಡ್ ಇದೆಯಲ್ಲ, ದಿಸ್ ವಿಲ್ ನಾಟ್ ಅಲೋ ದ ಕ್ರಿಸ್ಟಲ್ ವಾಯ್ಲೆಟ್ ಸ್ಟೇನ್ ಟು ಅಂಡರ್ಗೋ. ಸೊ ಇಲ್ಲಿ ಪೂರ್ತಿ ಅಡ್ಸಾರ್ಬ್ ಆಗುತ್ತೆ. ಅಂದರೆ ಈ ಕಲರನ್ನು ಈ ಬ್ಯಾಕ್ಟೀರಿಯಾ ಹೀರ್ಕೊಳ್ಳೋದಿಲ್ಲ, ಸೂಪರ್ಫಿಷಿಯಲ್ ಆಗಿ ಮಾತ್ರ ಇಲ್ಲೇ ಉಳಿದ್ಬಿಡುತ್ತೆ. ಯಾವುದದು? ಕ್ರಿಸ್ಟಲ್ ವಾಯ್ಲೆಟ್ ಸ್ಟೇನ್. ಓಕೆ, ಸೊ ಇಲ್ಲಿ ಪೂರ್ತಿ ಒಳಗಡೆ ಹೋಗಿ ಇದು ಡಾರ್ಕಾಗಿ ಕಾಣಿಸ್ತಿದೆ, ಇಲ್ಲಿ ಮೇಲ್ಗಡೆನೇ ಇದೆ, ನಮಗನಿಸ್ತಿದೆ ಇದು ಒಳಗಡೆ ಹೋಗಿದೆ ಅಂತ. ಬಟ್ ದಿಸ್ ವಿಲ್ ರಿಮೇನ್ ಔಟ್ಸೈಡ್ ಓನ್ಲಿ. ಸರಿನಾ? ಇದಕ್ಕೆ ಅಯೋಡಿನ್ ಹಾಕಿದ್ರೆ ಇಲ್ಲೂ ಅದು ಫುಲ್ ಗಟ್ಟಿಯಾಗಿ ಹಿಡ್ಕೊತು, ಇಲ್ಲಿ ಇದು ಹೊರಗಡೆ ಗಟ್ಟಿಯಾಗಿ ಅದು ಸ್ಟೇನ್ ಕಾಂಪ್ಲೆಕ್ಸ್ ಆಯಿತು. ನೆಕ್ಸ್ಟ್ ಆಲ್ಕೋಹಾಲಿಂದ ನೀವು ಯಾವಾಗ ಇದನ್ನ ವಾಶ್ ಮಾಡ್ತಿರಲ್ಲ, ರಿನ್ಸ್ ಮಾಡ್ತಿರಲ್ಲ, ಆವಾಗ ಇಲ್ಲಿ ಸೆಲ್ ವಾಲ್ ಥಿಕ್ಕಾಗಿರೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇಫೆಕ್ಟ್ ಆಗೋದಿಲ್ಲ ಎದುರದು ಆಲ್ಕೋಹಾಲದ್ದು. ಬಟ್ ವೆನ್ ಯು ಡ್ರಾಪ್ ದ ಆಲ್ಕೋಹಾಲ್ ಆನ್ ದಿಸ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಇಲ್ಲಿರುವಂತಹ ಪೂರ್ತಿ ಲೇಯರು ವಾಶ್ ಆಗಿಬಿಡುತ್ತೆ. ಓಕೆ, ಸೊ ದಿಸ್ ಲೇಯರ್ ಇಟ್ ವಿಲ್ ಬಿ ರಿನ್ಸ್ಡ್. ಸೊ ಇಲ್ಲಿ ಇನ್ನೂ ಇದು ಪರ್ಪಲ್ ಇದೆ, ಇದು ಫುಲ್ ಕಲರ್ಲೆಸ್ ಆಗಿಬಿಡುತ್ತೆ. ಯಾಕಂದರೆ ಮೇಲ್ಗಡೆ ಇರುವಂತಹ ಏನು ವೈಲೆಟ್ ಲೇಯರ್ ಇತ್ತಲ್ಲ, ಪರ್ಪಲ್ ಲೇಯರು, ಅದು ಪೂರ್ತಿ ವಾಶ್ ಆಗಿಬಿಡುತ್ತು. ನಾವು ವೆನ್ ಯು ಪುಟ್ ಸ್ಯಾಫ್ರನಿನ್ ಹಿಯರ್, ಇದ್ರ ಮೇಲೆ ಏನೂ ಅಸರಾಗೋದಿಲ್ಲ ಇಲ್ಲಿ, ಬಿಕಾಸ್ ಸ್ಯಾಫ್ರನಿನ್ ಅದು ಪರ್ಪಲ್ ಮೇಲೆ ಡಾಮಿನೆಂಟ್ ಆಗಿ ಕಾಣೋದಿಲ್ಲ. ಹಿಯರ್ ಆ್ಯಂಡ್ ದೇರ್ ಯು ವಿಲ್ ಗೆಟ್ ಸಮ್ ಪಿಂಕ್ ಕಲರ್ ಸ್ಟ್ರಕ್ಚರ್. ಬಟ್ ಇಲ್ಲೇನಾಯಿತು? ಈ ಸ್ಯಾಫ್ರನಿನ್ ಸ್ಟೇನು ಇಟ್ ವಿಲ್ ಫಾರ್ಮ್ ಪಿಂಕ್ ಲೇಯರ್. ಅದಕ್ಕೆ ಈ ಸೆಲ್ ಏನು ಕಾಣಿಸ್ತು? ಫುಲ್ ಪಿಂಕ್ ಆಗಿ ಕಾಣಿಸುತ್ತೆ. ಬಟ್ ಇದು ಯಾವುದು ಮೇಜರ್ ಇದೆ? ಪರ್ಪಲ್ ಕಲರ್. ಸೊ ದಿಸ್ ವಿಲ್ ಅಪಿಯರ್ ಪರ್ಪಲ್ ಇನ್ ಕಲರ್. ಸೊ ಯಾಕೆ ಇಲ್ಲಿ ಸ್ಟೇನಿಂಗಲ್ಲಿ ಡಿಫ್ರೆನ್ಸ್ ಆಯಿತು ಅಂದರೆ ಬಿಕಾಸ್ ಆಫ್ ದಿಸ್. ಇಲ್ಲಿ ಥಿಕೋಯಿಕ್ ಆ್ಯಸಿಡ್ ಇರೋದ್ರಿಂದ ಸೆಲ್ ವಾಲ್ ತುಂಬ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡುತ್ತೆ. ಇಲ್ಲಿ ಥಿಕೋಯಿಕ್ ಆ್ಯಸಿಡ್ ಇರ್ದೇನೆ ಲಿಪೋಪಾಲಿಸ್ಯಾಕರೈಡ್ ಅನ್ನುವಂತಹ ಲೇಯರು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇಲ್ಲಿ 3 ಪಾಯಿಂಟ್ಸ್ ನಿಮಗೆ ಅರ್ಥ ಆಗಬೇಕು. ಒಂದು ಸೆಲ್ ವಾಲ್ ಹೆಂಗೆ ಡಿಫ್ರೆನ್ಸ್ ಆಯಿತು, ಪ್ರೊಸೀಜರ್ ಏನು, ಫಸ್ಟ್ ಕ್ರಿಸ್ಟಲ್ ವಾಯ್ಲೆಟ್, ದೆನ್ ಗ್ರಾಮ್ ಅಯೋಡಿನ್, ದೆನ್ ಆಲ್ಕೋಹಾಲ್ ಅಥವಾ ಆ್ಯಸಿಟೋನಿಂದ ವಾಶ್ ಮಾಡಬೇಕು, ದೆನ್ ಕೌಂಟರ್ ಸ್ಟೇನ್ ಯಾವುದು? ಸ್ಯಾಫ್ರನಿನ್ ಹಾಕಬೇಕು.
ಪರ್ಪಲ್ ಕಲರ್ ಆಯಿತು ಅಂದರೆ ಅದು ಪಾಸಿಟಿವ್ ಬ್ಯಾಕ್ಟೀರಿಯಾ, ಪಿಂಕ್ ಕಲರ್ ಆಯಿತು ಅಂದರೆ ಅದು ನೆಗೆಟಿವ್ ಬ್ಯಾಕ್ಟೀರಿಯಾ. ಇವನ್ ನೀವು ಮೈಕ್ರೋಸ್ಕೋಪಿಕ್ ಸ್ಲೈಡ್ಸನ್ನು ನೋಡಿದರೆ ಪರ್ಪಲ್ ಆಗಿ ಕಾಣೋದೆಲ್ಲ ಪಾಸಿಟಿವ್ ಬ್ಯಾಕ್ಟೀರಿಯಾ ಇರುತ್ತೆ, ಪಿಂಕ್ ಆಗಿರೋದೆಲ್ಲ ನೆಗೆಟಿವ್ ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ, ಪಾಸಿಟಿವ್ ಬ್ಯಾಕ್ಟೀರಿಯಾದಲ್ಲಿ ಥಿಕೋಯಿಕ್ ಆ್ಯಸಿಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೆಲ್ ವಾಲ್ ಈಸ್ ವೆರಿ ಥಿಕ್. ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಸೆಲ್ ವಾಲ್ ಈಸ್ ವೆರಿ ಥಿನ್ ಆ್ಯಂಡ್ ಹಿಯರ್ ಯು ವಿಲ್ ಗೆಟ್ ಒನ್ ಎಕ್ಸ್ಟ್ರಾ ಔಟರ್ ಮೆಂಬ್ರೇನ್ ಪ್ಲಸ್ ಲಿಪೋಪಾಲಿಸ್ಯಾಕರೈಡ್. ಓಕೆ, ಹಾಗಾದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನೊಂದು ಸ್ಟ್ರಕ್ಚರ್ ಕಲ್ತಿದ್ವಲ್ಲ, ಅದು ಯಾಕೆ ಡಿಫ್ರೆನ್ಸ್ ಆಯಿತು ಅಂತ ಇವೆರಡು ಸ್ಟ್ರಕ್ಚರ್ ಕಂಪೇರ್ ಮಾಡಿದರೆ, ದ ಸ್ಟ್ರಕ್ಚರ್ ವಾಟ್ ವಿ ಹ್ಯಾವ್ ಸ್ಟಡೀಡ್ ಇನ್ ದ ಪ್ರೀವಿಯಸ್ ವಿಡಿಯೋ, ಇಟ್ ಈಸ್ ಅ ಟಿಪಿಕಲ್ ಬ್ಯಾಕ್ಟೀರಿಯಲ್ ಸೆಲ್. ಒಂದು ಇಮ್ಯಾಜಿನರಿ ಬ್ಯಾಕ್ಟೀರಿಯಲ್ ಸೆಲ್, ಪ್ರೋಕ್ಯಾರಿಯೋಟಿಕ್ ಸೆಲ್ ಹೆಂಗಿರುತ್ತೆ ಅಂತ ನಾವು ಕಳೆದ ವಿಡಿಯೋದಲ್ಲಿ ಸ್ಟಡಿ ಮಾಡಿರೋದು. ಬಟ್ ಕೆಲವೊಂದು ಅಲ್ಲಿ ಇಲ್ಲಿ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಸೆಲ್ಸ್ಗಳ ಮಧ್ಯೆ, ಈವನ್ ಆ್ಯನಿಮಲ್ಸ್ಗಳ ಮಧ್ಯೆ, ಪ್ಲ್ಯಾಂಟ್ಸ್ಗಳ ಮಧ್ಯೆ. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾಗಳಲ್ಲಿ ಕೂಡ ಎರಡು ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಹೊಂತವೆ. ನೋಡಿ, ಇವಾಗ ಈ ಸೆಲ್ ವಾಲ್ ಅಷ್ಟೇ ಚೇಂಜ್ ಆಯಿತು, ಮಿಕ್ಕಿದ್ದೇನೂ ಚೇಂಜ್ ಆಗಿಲ್ಲ. ಇಲ್ಲೂ ಸೆಲ್ ವಾಲ್ನಲ್ಲಿ ಪೆಪ್ಟಿಡೋಗ್ಲೈಕೇನ್ ಇದೆ, ಇಲ್ಲೂ ಕೂಡ ಪೆಪ್ಟಿಡೋಗ್ಲೈಕೇನ್ ಇರುತ್ತೆ. ಸೆಲ್ ಮೆಂಬ್ರೇನ್ ಇದೆ, ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಾಯ್ಡ್ ಇರುತ್ತೆ, ರೈಬೋಸೋಮ್ಸ್, ಪಾಲಿರೈಬೋಸೋಮ್ಸ್, ಮಿಸೋಸೋಮ್, ಅದೆಲ್ಲ ಸಿಮಿಲರ್ ಆಗಿರುತ್ತೆ. ಓನ್ಲಿ ದ ಡಿಫ್ರೆನ್ಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಸೆಲ್ ವಾಲ್ ಆಫ್ ದೀಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬ್ಯಾಕ್ಟೀರಿಯಾ. I hope you have understood this concept of Gram staining, which was developed for the first time by a scientist called Hans Christian Gram. Right? ಇದೆಲ್ಲವನ್ನು ಒಂದ್ಸತಿ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಇದೆ, ರೆಫರ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ಟಾಪಿಕ್ ಆಫ್ ಯುಕ್ಯಾರಿಯೋಟಿಕ್ ಸೆಲ್. ಪ್ರೋಕ್ಯಾರಿಯೋಟಿಕ್ ಸೆಲ್ ಆಯಿತು, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯುಕ್ಯಾರಿಯೋಟಿಕ್ ಸೆಲ್ಗಳ ಬಗ್ಗೆ ಸ್ಟಡಿ ಮಾಡೋಣ. ದೆನ್ ವಿಲ್ ಟೇಕ್ ಇಂಡಿವಿಜುವಲ್ ಆರ್ಗನಲೈಸ್ ಒನ್ ಬೈ ಒನ್. Till then, practice all these concepts and diagrams. Stay home, stay safe. Thank you for watching.